ನಾವು ಚಿಕ್ಕವರಿಂದ ಕೇಳ್ತಾ ಬರೋ ಒಂದು ದೊಡ್ಡ ಮಿಥ್ ಏನಂದರೆ ಫಸ್ಟ್ ಟೈಮ್ ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ಹುಡುಗಿರು ಬ್ಲೀಡ್ ಆಗಲೇಬೇಕು ಅಂತ. ದಟ್ಸ್ ಕ್ವೈಟ್ಲಿ ನಾನ್ಸೆನ್ಸ್. ಸೆಕ್ಷುವಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತಲ್ಲಿ ನಾವು ಎಷ್ಟು ಫಿಸಿಕಲಿ ಅವೇರ್ ಆಗಿರ್ತೀವಿ ಅಷ್ಟೇ ಮೆಂಟಲಿ ಕೂಡ ಅವೇರ್ ಆಗಬೇಕು. ಇಬ್ಬರು ರೆಸಿಪ್ರೊಕೇಷನ್ ಆದರೆ ಮಾತ್ರ ಬೋತ್ ದ ಪಾರ್ಟ್ನರ್ಸ್ ವಿಲ್ ಫೀಲ್ ಹ್ಯಾಪಿ. ಯು ಹ್ಯಾವ್ ಟು ಆಕ್ಸೆಪ್ಟ್. ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಪಾರ್ಟ್ನರಿಗೆ ನಿಮಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಬಿ ಓಪನ್ ಅಬೌಟ್ ಇಟ್, ವಾಟ್ ಎವರ್ ಇಟ್ ಇಸ್. Sexual activity is not fun anymore. ನಮಸ್ಕಾರ, ಇದು ಇನ್ನೂನು ಬೇಕಾಗಿದೆ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ದುರ್ಗಾಶ್ರೀ ಶೆಟ್ಟಿ ಅವರಿದ್ದಾರೆ, ಸೆಕ್ಷುವಲ್ ಹೆಲ್ತ್ ಎಕ್ಸ್ಪರ್ಟ್. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಸೆಕ್ಷುವಲ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ಈ ಸೆಕ್ಷುವಲ್ ಹೆಲ್ತ್ ಅನ್ನೋದು ಮೆಂಟಲ್ ಹೆಲ್ತ್ ಜೊತೆ ಹೇಗೆ ಕನೆಕ್ಷನ್ ಹೊಂದಿದೆ ಅಂತ? ಸೆಕ್ಷುವಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತಲ್ಲಿ ಬೇಸಿಕಲಿ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಾವು ಎಷ್ಟು ಫಿಸಿಕಲಿ ಅವೇರ್ ಆಗಿರ್ತೀವಿ ಅಷ್ಟೇ ಮೆಂಟಲಿ ಕೂಡ ಅವೇರ್ ಆಗಬೇಕು. ಸೊ ಇಟ್ಸ್ ಕ್ವೈಟ್ ನಾರ್ಮಲ್. ಅದೇ ರೀತಿಯಲ್ಲಿ ನೀವು ಸೆಕ್ಷುವಲ್ ಹೆಲ್ತ್ ಬಗ್ಗೆ ಮಾತಾಡುವಾಗ ಮೆಂಟಲಿ ಕೂಡ ನೀವು ಆ ಪ್ರಾಸೆಸ್ಸಲ್ಲಿ ಅಥವಾ ಆ ಪ್ರೋಗ್ರೆಷನಲ್ಲಿ ಅದು ಆಗ್ತಾ ಇರುವಾಗ ಆಗಲಿ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡೋದಾಗಲಿ, ನೀವು ಮೆಂಟಲಿ ಆ ಸಿಚುವೇಶನಲ್ಲಿ ಇಲ್ಲ ಅಂದರೆ ಯು ವಿಲ್ ಬಿ ಅ ಫೇಲಿಯರ್ ಓವರ್ ದೇರ್ ಆಲ್ಸೋ. ಪರ್ಫಾರ್ಮೆನ್ಸ್ ಪ್ರೆಷರ್ ಆಗಲಿ. ಸೊ ದ್ಯಾಟ್ ಬೇಸಿಕಲಿ ಲೀಡ್ಸ್ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ನೀವೀಗ ಮೆಂಟಲಿ ಆ ಸಿಚುವೇಶನಲ್ಲಿ ಇಲ್ಲದಿದ್ದರೆ ವಾಟ್ ಹ್ಯಾಪನ್ಸ್ ಇಸ್ ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್, ಅದನ್ನು ರಿಲೀಸ್ ಮಾಡೋಕ್ಕೆ ಆಗಲ್ಲ. ಸೊ ವಾಟ್ ಹ್ಯಾಪನ್ಸ್, ಅದು ಇಂಡೈರೆಕ್ಟ್ಲಿ ನಿಮ್ಮ ಬ್ಲಡ್ ಫ್ಲೋಗೆ ಎಫೆಕ್ಟ್ ಆಗುತ್ತೆ. ಆ ಬ್ಲಡ್ ಫ್ಲೋ ಆಗಲಿಲ್ಲ ಅಂದರೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇಂಥ ಒಂದು ಮೆನ್ಸ್ ಹೆಲ್ತ್ ಇಶ್ಯೂಸಿಗೆ ರಿಸಲ್ಟ್ ಆಗಿಬಿಡುತ್ತೆ. ಅಂದರೆ ಇದು ಮೆನ್ಸಿಗೆ ಮಾತ್ರ? ಇಟ್ಸ್ ನಾಟ್ ಜಸ್ಟ್ ಮೆನ್ಸ್. ನಾವು ದಟ್ ಜಸ್ಟ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಬಟ್ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಆಗಿತ್ತು. ಅಂದರೆ ಯೂಶ್ವಲಿ ಮೆನ್ಸ್ ಹೆಲ್ತ್ ಅಥವಾ ಸೆಕ್ಷುವಲ್ ಹೆಲ್ತ್ ಅಂತ ಬಂದಾಗ ಇರೆಕ್ಷನ್ನು, ಅದು ಅಂದರೆ ಪರ್ಫಾರ್ಮೆನ್ಸ್ ಪ್ರೆಷರು ಇದಿರುತ್ತೆ. ಹೆಂಗಸರಿಗೆ ಅಂತ ಬಂದಾಗ ಯಾವ ಥರ ಅದರದ್ದು ಡಿಫ್ರೆನ್ಸ್ ಇರುತ್ತೆ? ಇಟ್ಸ್ ಜಸ್ಟ್ ದ್ಯಾಟ್ ನೋಡಿ, ಹೇಗೆ ಮೆನ್ನಿಗೆ ನಾರ್ಮಲ್ ಆಗಿ ಇರೆಕ್ಷನ್ ಆಗಬೇಕಂತ ನಾವು ಮಾತಾಡ್ತೀವಿ, ದ ಸೇಮ್ ವೇ ಫೀಮೇಲ್ಸಿಗೂ ಕೂಡ ದೇರ್ ಇಸ್ ಸರ್ಟನ್ ನ್ಯಾಚುರಲ್ ಲೂಬ್ರಿಕೆಂಟ್ ಅಂತ ಹೇಳ್ತೀವಿ. ಸೊ ಇಫ್ ದೇ ಆರ್ ದೇರ್, ಆ ಮೊಮೆಂಟಿಗೆ ಅವ್ರು ಅಲ್ಲಿ ಇನ್ವಾಲ್ವ್ ಆಗಿದ್ದರೆ ಆ ನ್ಯಾಚುರಲ್ ಲೂಬ್ರಿಕೆಂಟ್ ಆಬ್ವಿಯಸ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲದಿದ್ದರೆ ವಿಮೆನ್ ನಾರ್ಮಲಿ ಹ್ಯಾವ್ ದಿಸ್ ಪ್ರಾಬ್ಲಮ್ ಆಫ್ ಡ್ರೈನೆಸ್. ಸೊ ಆ ಸಿಚುವೇಶನಲ್ಲಿ ಅವ್ರು ಇಲ್ಲದಿದ್ದರೆ ದೇ ಆರ್ ಈದರ್ ನಾಟ್ ಇನ್ ಮೂಡ್, ಬಿಕಾಸ್ ಆ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ. ದ ಹ್ಯಾಪಿ ಹಾರ್ಮೋನ್ಸ್ ಅಂತ ನಾವು ಹೇಳ್ತೀವಿ, ಅದು ರಿಲೀಸ್ ಆಗಲ್ಲ. ಇನ್ನೊಂದು, ಆ ಮೈಂಡ್ಸೆಟ್ಟಲ್ಲಿ ಅವ್ರು ಇಲ್ಲದಿದ್ದರೆ ಇಟ್ಸ್ ಆಬ್ವಿಯಸ್ ದಟ್ ಅವರಲ್ಲಿ ಡ್ರೈ ಆಗಿರ್ತಾರೆ. ಸೊ ಇಟ್ ಬಿಕಮ್ಸ್ ಡಿಫಿಕಲ್ಟ್, ಇಂಟರ್ಕೋರ್ಸ್ ಆಗಕ್ಕೆ ಡಿಫಿಕಲ್ಟಿ ಆಗುತ್ತೆ. ಏನೇ ಲೂಬ್ರಿಕೇಶನ್ ಹಾಕಿದ್ರು ಸಾಕಾಗಲ್ಲ ಅಂತ. ಇಟ್ಸ್ ನಾಟ್ ಪಾಸಿಬಲ್ ಎಟ್ ಆಲ್, ಬಿಕಾಸ್ ನೀವು ಎಷ್ಟು ಮಾಡಿದ್ರು ಎಟ್ ದ ಎಂಡ್ ಆಫ್ ದ ಡೇ ರೆಸಿಪ್ರೊಕೇಷನ್ ಇರಬೇಕು ಅಂತ ಹೇಳ್ತೀವಿ ಇಬ್ರು ಪಾರ್ಟ್ನರ್ಸ್ ಮಧ್ಯೆ. ಅಲ್ಟಿಮೇಟ್ಲಿ ದಟ್ಸ್ ವಾಟ್ ಮ್ಯಾಟರ್ಸ್. ಸೊ ಇಬ್ರು ರೆಸಿಪ್ರೊಕೇಷನ್ ಆದರೆ ಮಾತ್ರ ಬೋತ್ ದ ಪಾರ್ಟ್ನರ್ಸ್ ವಿಲ್ ಫೀಲ್ ಹ್ಯಾಪಿ. ಎಟ್ ದ ಎಂಡ್ ಆಫ್ ದ ಡೇ ಅವ್ರಿಗೆ ಪ್ಲೆಷರ್ ಅನುಭವ ಮಾಡೋಕ್ಕೆ ಸಿಗುತ್ತೆ. ಇಲ್ಲದಿದ್ದರೆ ಇಟ್ಸ್ ನಾಟ್ ಪಾಸಿಬಲ್. ಮೆಕ್ಯಾನಿಕಲ್. ಎಕ್ಸಾಕ್ಟ್ಲಿ. ಸೊ ಎಟ್ ದ ಎಂಡ್ ಆಫ್ ದ ಡೇ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸೆಕ್ಷುವಲ್ ಹೆಲ್ತ್ ಹೇಳೋದೇ ಇದಕ್ಕೆ. ಬಿಕಾಸ್ ನೀವು ಅದನ್ನು ಅನುಭವ ಮಾಡಬೇಕಾದ್ರೆ ಮೆಂಟಲಿ ನೀವಿಬ್ಬರು ಅಲ್ಲಿರಬೇಕಾಗುತ್ತೆ. ಫಿಸಿಕಲಿ ಕೂಡ ಅದು ಅಷ್ಟೇ ಎಫೆಕ್ಟ್ ಆಗುತ್ತೆ, ಪ್ಲಸ್ ಮೆಂಟಲಿ ಕೂಡ ನೀವಿರಲ್ಲ ಅಂದರೆ ಇಟ್ ಇಸ್ ಅನದರ್ ಚಾಲೆಂಜ್, ಬಿಕಾಸ್ ಇಟ್ ವಿಲ್ ಕಂಪ್ಲೀಟ್ಲಿ ಬಿಕಮ್ ಮೆಕ್ಯಾನಿಕಲ್ ಅಷ್ಟೇ. ಓಕೆ, ಫಿಸಿಕಲಿ ಏನೆಲ್ಲ ಇಶ್ಯೂಸ್ ಆಗುತ್ತೆ ಮೆನ್ಸ್ ಮತ್ತೆ ವಿಮೆನ್ಸ್ ಸೈಡ್? ಆಸ್ ಐ ಸೆಡ್, ಒಂದು ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್, ಬೇಗ ಎಜಾಕ್ಯುಲೇಟ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಆಫ್ ಫಿಯರ್. ಮೆಂಟಲಿ ನಾವು ಹೇಳಕ್ಕೆ ಹೋದರೆ ಅವ್ರಿಗೆ ಹೆದರಿಕೆ ಶುರುವಾಗುತ್ತೆ. ಒಂದು ಸರಿ ಆದರೆ ಓಕೆ, ಸೆಕೆಂಡ್ ಟೈಮ್ ಕೂಡ ಅದೇ ಹೆದರಿಕೆಯಿಂದ ಅವ್ರು ಬಾಳ್ತಿರ್ತಾರೆ, ಅದ್ರ ಒಳಗಡೆನೇ ಇರ್ತಾರೆ. ದಟ್ ದಿಸ್ ಇಸ್ ವಾಟ್ ಇಸ್ ಹ್ಯಾಪನ್, ಲಾಸ್ಟ್ ಟೈಮ್ ಕೂಡ ಇದೇ ಆಗಿತ್ತು, ಪುನಃ ಆಗೋ ಚಾನ್ಸಸ್ ಇದೆಯಾ? ಇದರಿಂದ ಈ ಫಿಯರ್ ಜಾಸ್ತಿ ಬೆಳೀತಾ ಹೋಗುತ್ತೆ. ಒಂದು. ಎರಡನೇದು, ಎಟ್ ದ ಎಂಡ್ ಆಫ್ ದ ಡೇ ದ್ಯಾಟ್ ರಿಸಲ್ಟ್ಸ್ ಇನ್ ಟು ಇರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಒಂದು ಕಡೆ ಭಯ ಜಾಸ್ತಿ ಆಗ್ತಾ ಹೋದ ತಕ್ಷಣ ಏನಾಗುತ್ತೆ, ನಿಮ್ಮ ಮನಸ್ಸಲ್ಲಿ ಅದು ಕೂತ್ಕೊಂಡ್ಬಿಡುತ್ತೆ, ದಿಸ್ ಈಸ್ ಅ ಪಾಸಿಬಿಲಿಟಿ ದ್ಯಾಟ್ ಇದು ಪುನಃ ಆಗೋ ಚಾನ್ಸಸ್ ಇರಬಹುದಾ ಅಂತ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ಭಯದಿಂದ ಆಲೋಚನೆಗಳು ಜಾಸ್ತಿ ಆದ ತಕ್ಷಣ ಅದು ಮೆಂಟಲಿ ಕುಗ್ಗಿ ಹೋಗ್ಬಿಡ್ತಾರೆ ಜನರು. ಸೊ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನೋದು ಇಸ್ ಇಟ್ ಓನ್ಲಿ ಮೆಂಟಲ್? ಇಟ್ಸ್ ನಾಟ್ ಜಸ್ಟ್ ಮೆಂಟಲ್, ಇಟ್ ಈಸ್ ಫಿಸಿಕಲ್. ಬಟ್ ನಾನು ಹೇಳ್ತಾ ಇರೋದು ಹಾಫ್ ಆಫ್ ದ ಪಾಪ್ಯುಲೇಷನ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತಿದಾರಲ್ವ, ಅದು ಹಾಫ್ ಆಫ್ ದ ಪಾಪ್ಯುಲೇಷನ್ ಇಸ್ ಸಫರಿಂಗ್ ಬಿಕಾಸ್ ಆಫ್ ದೇರ್ ಓನ್ ಸೈಕಲಾಜಿಕಲ್ ಒಪಿನಿಯನ್ಸ್. ನಮಗೊಂದು ಫಿಯರ್ ಕೂತ್ಕೊಂಡ್ಬಿಡುತ್ತೆ ಒಂದು ಸರಿ ಆದ ತಕ್ಷಣ ದ್ಯಾಟ್ ಇದು ಪುನಃ ಆಗೋ ಚಾನ್ಸಸ್ ಇದೆಯಾ ಅಂತ. ಹಾಫ್ ಆಫ್ ಆರ್ ಹೆಲ್ತ್ ಕಂಡೀಷನ್ಸ್ ವಿಲ್ ಗೆಟ್ ಸಾಲ್ವ್ ಇಫ್ ನಾವು ಮೆಂಟಲಿ ಡೀಲ್ ಮಾಡೋ ಒಂದು ಪಾಸಿಟಿವಿಟಿಯಲ್ಲಿದ್ದರೆ. ಐ ಆಮ್ ಶ್ಯೂರ್ ಹಾಫ್ ಆಫ್ ಅವರ್
ಫಿಸಿಕಲ್ ಚಾಲೆಂಜಸ್ ವಿಲ್ ಗೆಟ್ ಸಾಲ್ವ್ ಫಾರ್ ಶ್ಯೂರ್. ಸೊ ಇರೆಕ್ಟೈಲ್ ಡಿಸ್ಫಂಕ್ಷನಿಗೆ ಒಂದು ಕಡೆ ನಿಮ್ಮ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಆದರೆ ಆಫ್ಕೋರ್ಸ್ ಹಾರ್ಮೋನಲ್ ಚಾಲೆಂಜಸ್ ಇದ್ದೇ ಇದೆ. ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಕಡಿಮೆ ಆಗುವಾಗ ದೇರ್ ಇಸ್ ಅ ಪಾಸಿಬಿಲಿಟಿ ದ್ಯಾಟ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗೋ ಚಾನ್ಸಸ್ ಇದೆ. ಬಟ್ ಆನ್ ದ ಅದರ್ ಸೈಡ್ ಇಟ್ ಈಸ್ ಮೆಂಟಲ್ ಹೆಲ್ತ್. ದೇರ್ ಆರ್ ಇನಫ್ ಮೆನ್ ವಿ ಹ್ಯಾವ್ ಸೀನ್ ಕಾಂಟ್ರಿಬ್ಯೂಟಿಂಗ್. ಅವ್ರ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಆರ್ ಪರ್ಫೆಕ್ಟ್, ಎಲ್ಲ ಸರಿಯಾಗಿದೆ, ಬಟ್ ಇಟ್ ಇಸ್ ಬಿಕಾಸ್ ಆಫ್ ದ ಮೆಂಟಲಿ ದೇ ಆರ್ ಕಂಪ್ಲೀಟ್ಲಿ ಡ್ರೌನ್ಡ್. ಒಂದು ಸರಿ ಆದ ತಕ್ಷಣ ಒಂದು ಎಕ್ಸ್ಪೀರಿಯನ್ಸಿಂದ ಅವ್ರಿಗೆ ಏನಾಗಿದೆ ಅಂದರೆ ಇದು ಪುನಃ ಆಗೋ ಚಾನ್ಸಸ್ ಇದೆಯಾ, ಇದು ಪುನಃ ಆಗಬಹುದಾ ಅಂತ ಹೇಳ್ಕೊಂತ ದೇ ಹ್ಯಾವ್ ಕಂಪ್ಲೀಟ್ಲಿ ಗಾನ್ ಇನ್ ಟು ದಟ್ ಡಿಪ್ರೆಷನ್. ನನ್ನ ಅಮ್ಮನ ಎಕ್ಸಾಂಪಲ್ ಕೊಡೋದಾದರೆ, ಶಿ ವಾಸ್ ಡ್ರೈವಿಂಗ್ ತುಂಬ ಕಾನ್ಫಿಡೆಂಟ್ ಆಗಿ, ಒಂದ್ಸತಿ ಆಕ್ಸಿಡೆಂಟ್ ಆಯಿತು, ಶಿ ಸ್ಟಾಪ್ ಡ್ರೈವಿಂಗ್. ದಟ್ಸ್ ವಾಟ್ ಹ್ಯಾಪನ್ಸ್. ನಾವು ಹೆದರಿಕೆಯಿಂದ ಎಷ್ಟೋ ಸಿಚುವೇಶನ್ಸಲ್ಲಿ ಇದೇ ರೀಸನಿಂದ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಡ್ತೀವಿ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಈವನ್ ಇನ್ ಸೆಕ್ಷುವಲಿ. ನೀವು ಸೆಕ್ಷುವಲ್ ಹೆಲ್ತ್ ನೋಡೋಕ್ಕೆ ಹೋಗುವಾಗ ವೆನ್ ಯು ಆರ್ ಆನ್ ಬೆಡ್ ದೆರ್ ಆರ್ ಸರ್ಟನ್ ಚಾಲೆಂಜಸ್ ನಾವು ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ಫೇಸ್ ಮಾಡ್ತೀವಿ, ಆ್ಯಂಡ್ ದಟ್ಸ್ ಕ್ವೈಟ್ ನಾರ್ಮಲ್ ಅಲ್ವಾ? ಬಿಕಾಸ್ ಇದು ಎರಡು ಕಾಂಟ್ರಿಬ್ಯೂಟ್ ಮಾಡೋ ಒಂದು ಪ್ಯಾರಾಮೀಟರ್ಸ್ ಆಗಿದೆ. ನೀವು ಎಷ್ಟು ಫಿಸಿಕಲಿ ಮೇಂಟೈನ್ ಮಾಡಬೇಕಂತ ಯೋಚನೆ ಮಾಡ್ತೀರಾ, ಅಷ್ಟೇ ಮೆಂಟಲಿ ಇರಲಿಲ್ಲ ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಟು ಫೇಸ್ ದೀಸ್ ಚಾಲೆಂಜಸ್. ವಿಮೆನ್ ಡ್ರೈನೆಸ್ ಬಿಟ್ಟರೆ ಯು ಕೆನಾಟ್ ಮೇಕ್ ದೆಮ್ ಕಮ್ ಇನ್ ಟು ದಟ್ ಸಿಚುವೇಶನ್. ಹಾಫ್ ಆಫ್ ದ ಟೈಮ್ ಅವ್ರ ಹೆದರಿಕೆ ಆ್ಯಂಡ್ ಅವ್ರ ಮೂಡ್ ಮೇಲೆ ಡಿಪೆಂಡೆಡ್. ಇಫ್ ದೀಸ್ ಟೂ ಥಿಂಗ್ಸ್ ಗೋ ಆಫ್ಲೈನ್, ಲೆಟ್ಸ್ ಸೇ ಅವ್ರಿಗೆ ಹೆದರಿಕೆ ಇದೆ ಪ್ಲಸ್ ಅದರಿಂದ ಅವ್ರಿಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ, ದೆರ್ ಇಸ್ ಅ ಬಿಗ್ ಚಾಲೆಂಜ್ ದಟ್ ವಿಮೆನ್ ಫೇಸ್ ಆನ್ ಬೆಡ್ ಇಸ್ ವ್ಯಾಜಿನಿಸ್ಮಸ್ ಅಂತ ನಾವು ಕರಿತೀವಿ. ವೇರ್ ಅ ವಿಮೆನ್ ಹ್ಯಾಸ್ ಅ ಪ್ರಾಬ್ಲಮ್ ಫಾರ್ ಪೆನಿಟ್ರೇಷನ್. ಅಂದರೆ ಅವ್ರಿಗೆ ಫಸ್ಟ್ ಇಟ್ ಕುಡ್ ಬಿ ಅ ರೀಸನ್ ದ್ಯಾಟ್ ಒಂದು ನಾವು ಆಲ್ರೆಡಿ ಒಂದು ದೊಡ್ಡ ಮಿತ್ ಇದೆ ಹೊರಗಡೆ ಹೋಗ್ತಾ ಇದೆ ದ್ಯಾಟ್ ಫಸ್ಟ್ ಟೈಮ್ ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ನಾರ್ಮಲ್ ಆಗಿ ಹುಡುಗಿರಿಗೆ ಭಯ ನೋವು ಆಗೇ ಆಗುತ್ತೆ, ನೋವಂತ ಇದ್ದೇ ಇದೆ, ಬ್ಲೀಡಿಂಗ್ ಇದ್ದೇ ಇದೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ನೋವಂತ ಇರೋದು ಇಟ್ಸ್ ಕ್ವೈಟ್ ಓಕೆ. ವಿ ಡೂ ಟೆಲ್ ದಟ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಮನ್ಸ್. ಅಲ್ಟಿಮೇಟ್ಲಿ ಒಂದು ಫಾರಿನ್ ಆಬ್ಜೆಕ್ಟ್, ಸೊ ಇದ್ದಾಗ ಆಬ್ವಿಯಸ್ಲಿ ನೋವು ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ದೆನ್ ಅದು ಹೇಳ್ತಾ ಇರೋದೇ ತಪ್ಪು. ಒಂದು ಜಸ್ಟ್ ಬಿಕಾಸ್ ಆ ಸಿಚುವೇಶನಿಗೆ ತಕ್ಕ ಅವ್ರಿಗೆ ಸೆಟ್ ಮಾಡಬೇಕಂತ ಅವ್ರ ಮೆಂಟಲ್ ಮೈಂಡನ್ನು ನಾವು ಪ್ರಿಪೇರ್ ಮಾಡಬೇಕಂತ ಹೇಳ್ತೀವಿ ದ್ಯಾಟ್ ಫಸ್ಟ್ ಟೈಮ್ ಸೆಕ್ಸಲ್ಲಿ ನಾರ್ಮಲ್ ಆಗಿ ನೋವಾಗುತ್ತೆ. ಬಟ್ ದಟ್ಸ್ ರಾಂಗ್, ದಟ್ಸ್ ಕಂಪ್ಲೀಟ್ಲಿ ರಾಂಗ್. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಹಂಗಾಗಿಲ್ಲ, ಬ್ಲೀಡಿಂಗ್ ಆಗಿಲ್ಲ ಅಂತಂದ್ರೆ ಅದನ್ನ ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ. ಎಕ್ಸಾಕ್ಟ್ಲಿ, ಅದರಿಂದ ಆಗುವಂತಹ ಮೆಂಟಲ್ ಪ್ರಾಬ್ಲಮ್ಸ್. ಎಸ್ ಬಿಕಾಸ್ ನಾರ್ಮಲ್ ಆಗಿ ವಿಮೆನ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಹೈಮನ್ ಅಂತ ಒಂದು ಟಿಶ್ಯೂ ಇದೆ ಇನ್ ವಜೈನಾ ವಿಚ್ ಆ್ಯಕ್ಚುಲಿ ಸಪೋರ್ಟ್ಸ್ ದ ವಜೈನಾ ಆ್ಯಸ್ ಅ ವೆರಿ ಸ್ಮಾಲ್ ಟಿಶ್ಯೂ ಆ್ಯಸ್ ಅ ಪ್ರೊಟೆಕ್ಷನ್ ಲೇಯರ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ಹರಿಯುವಾಗ ನಾರ್ಮಲ್ ಆಗಿ ಬ್ಲೀಡಿಂಗ್ ಆಗುತ್ತೆ. ನೋ ದಟ್ ಡಸಂಟ್ ಮೀನ್ ಅದೇ ರೀತಿದ್ದು ಹೈಮನ್ ಆಲ್ ದ ವಿಮೆನ್ ಶುಡ್ ಹ್ಯಾವ್. ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೈಮನ್ ಅಂತ ಲೇಯರ್ ಒಬ್ಬೊಬ್ಬರಿಗೆ ಇರುತ್ತೆ, ಒಬ್ಬೊಬ್ಬರಿಗೆ ಇರಲ್ಲ. ಒಬ್ಬೊಬ್ಬರಿಗೆ ಕಾನಿಕಲ್ ಶೇಪಲ್ಲಿ ಇದ್ದರೆ ಇನ್ನೊಬ್ಬರಿಗೆ ಇನ್ನೊಂದು ಶೇಪಲ್ಲಿ ಇರುತ್ತೆ. ಸೊ ದೇರ್ ಆರ್ ಆಲ್ಮೋಸ್ಟ್ ಲೈಕ್ 7 to 10 ಟೈಪ್ಸ್ ಆಫ್ ಡಿಫ್ರೆಂಟ್ ಹೈಮನ್ಸ್. ಎಸ್, ಆಫ್ಕೋರ್ಸ್ ಆ ಶೇಪ್ ಮೇಲೆ ಡಿಪೆಂಡೆಡ್ ಆಗಿ 1% ಮೇ ಬಿ 15% ಆಫ್ ವಿಮೆನ್ ಬ್ಲೀಡ್ ಆಗ್ಬೋದು, ಇನ್ನು 70% ಆಫ್ ವಿಮೆನ್ ಬ್ಲೀಡ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅಂತವರೆಲ್ಲ ಈ ಮೆಂಟಲ್ ಪ್ರೆಷರ್ ಇಂದ ಬಿಕಾಸ್ ಆಫ್ ಅವ್ರ ಮೇಲೆ ಬ್ಲೇಮ್ ಮಾಡಿರೋದ್ರಿಂದ ಸಫರ್ ಆಗಿರುತ್ತೆ. ಬಿಕಾಸ್ ನಾರ್ಮಲ್ ಆಗಿ ನಾವು ಚಿಕ್ಕವರಿಂದ ಕೇಳ್ತಾ ಬರೋ ಒಂದು ದೊಡ್ಡ ಮಿತ್ ಏನಂದರೆ ಫಸ್ಟ್ ಟೈಮ್ ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ಹುಡುಗಿರು ಬ್ಲೀಡ್ ಆಗಲೇಬೇಕು ಅಂತ. ದಟ್ಸ್ ಕ್ವೈಟ್ಲಿ ನಾನ್ಸೆನ್ಸ್, ಕಂಪ್ಲೀಟ್ಲಿ ನಾನ್ಸೆನ್ಸ್. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಅದು ಯಾವತ್ತೂ ಯಾರೂ ಪ್ರೂವ್ ಮಾಡಲಿಕ್ಕೂ ಆಗಿಲ್ಲ. ಬಟ್ ವಿಮೆನನ್ನು ಹೇಳ್ತಾರಲ್ಲ ಬ್ಯಾಲೆನ್ಸ್ ಮಾಡಬೇಕು, ಅವ್ರ ಎಥಿಕ್ಸನ್ನು ಅವ್ರು ಎಥಿಕಲಿ ರೈಟ್ ಇದ್ದಾರಾ ರಾಂಗ್ ಇದ್ದಾರಾ ಅಂತ ಅದನ್ನು ನೋಡ್ಕೊಳ್ಳೋಕ್ಕೆ ಇದು ಒಂದು ಮಿತ್ ಹಾಕಿರೋದು ಇನ್ ದ ಸೊಸೈಟಿ. ಎಕ್ಸಾಕ್ಟ್ಲಿ, ಅವ್ರು ಬ್ಲೀಡ್ ಆಗಲಿಲ್ಲ ಅಂದರೆ ಅವ್ರು ಅಪವಿತ್ರವಾಗಿರೋರು, ಅವ್ರು ಬ್ಲೀಡ್ ಆದರೆ ಅವ್ರು ಪವಿತ್ರವಾಗಿರೋರು. ಸೊ ದಿಸ್ ಇಸ್ ವಾಟ್ ದೇ ವಾಂಟೆಡ್ ಟು ಕ್ರಿಯೇಟ್ ಆ್ಯಂಡ್ ದಟ್ಸ್ ಹೌ ಇಟ್ ಸ್ಪ್ರೆಡ್. ಬಟ್ ಅದು ರಿಯಾಲಿಟಿ ಅಲ್ವೇ ಅಲ್ಲ. ಓಕೆ, ಇವಾಗ ಓವರ್ ಆಲ್ ಇಟ್ಸ್ ಆಲ್ ಅಬೌಟ್ ದ ಮೈಂಡ್. ಸೊ ಈಗ ಮೆನ್ ಆಗಲಿ ವಿಮೆನ್ ಆಗಲಿ ಕ್ವಿಕ್ ಆಗಿ ಈಗ ಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ಮೆನ್ ಆಗಲಿ ವಿಮೆನ್ ಆಗಲಿ, ಇಫ್ ವಿ ಟಾಕ್ ಅಬೌಟ್ ದ ಸೊಲ್ಯೂಷನ್, ಮೆಂಟಲ್ ಹೆಲ್ತ್ ಹ್ಯಾಸ್ ಟು ಬಿ ದೇರ್ ಇಫ್ ಯು ವಾಂಟ್ ಟು ಪರ್ಫಾರ್ಮ್ ವೆರಿ ವೆಲ್. ಅಂದರೆ ಸೆಕ್ಷುವಲಿ ನೀವು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಬೇಕಂದ್ರೆ ಈವನ್ ಇಫ್ ಇಟ್ಸ್ ಮೆನ್ ಆರ್ ವಿಮೆನ್, ಎಟ್ ದ ಎಂಡ್ ಆಫ್ ದ ಡೇ ಇಬ್ಬರಿಗೂ ಆ ಪ್ಲೆಜರನ್ನು ಪಡಿಬೇಕಾದ್ರೆ ಬೋತ್ ಹ್ಯಾವ್ ಟು ಬಿ ಮೆಂಟಲಿ ದೇರ್. ಇಫ್ ದೇ ಆರ್ ನಾಟ್ ದೇರ್ ಮೆಂಟಲಿ, ಇಟ್ಸ್ ನಾಟ್ ಪಾಸಿಬಲ್ ಟು ಗೋ ಟು ವಾಟ್ ದೇ ವಾಂಟ್. ಇಟ್ಸ್ ಸಿಂಪಲ್ ಆಸ್ ದ್ಯಾಟ್. ಏನಾದರೂ ಬೇಸಿಕ್ ಫಿಕ್ಸಸ್? ಒಬ್ಬೊಬ್ಬರ ಕೇಸ್ ಒಂದೊಂದು ಥರ ಇರುತ್ತೆ. ಬೇಸಿಕ್ ಫಿಕ್ಸಸ್ ಹ್ಯಾಸ್ ಟು ಬಿ ದ್ಯಾಟ್, ಫಾರ್ ಎಕ್ಸಾಂಪಲ್ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಭಯ ಇದ್ದರೆ ಟಾಕ್ ಇಟ್ ಔಟ್, ಅದ್ರ ಬಗ್ಗೆ ಕಮ್ಯುನಿಕೇಟ್ ಮಾಡಿ, ಅದ್ರ ಬಗ್ಗೆ ಮಾತಾಡಿ. ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್,
ನಿಮಗೆ ಭಯ ಇದೆ ದಟ್ ದಿಸ್ ಕ್ಯಾನ್ ಹ್ಯಾಪನ್, ಅಥವಾ ದೇರ್ ಕ್ಯಾನ್ ಬಿ ಅ ಪಾಸಿಬಿಲಿಟಿ ದಟ್ ಟೈಮಿಂಗ್ಸ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಐ ಹ್ಯಾವ್ ಅ ಪ್ರಾಬ್ಲಮ್. ಮೋಸ್ಟ್ ಆಫ್ ದ ಟೈಮ್ಸ್ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ದಿಸ್ ಪ್ರಾಬ್ಲಮ್. ಅವರಿಗೆ ಅವ್ರ ಶರೀರವನ್ನು ನೋಡೋಕ್ಕೇ ಒಂದು ಭಯ, ಬಾಡಿ ಪಾಸಿಟಿವಿಟಿ, ಬಾಡಿ ಶೇಮಿಂಗ್, ಆಲ್ ದೀಸ್ ಥಿಂಗ್ಸ್. ಸೊ ಇದರಿಂದ ತುಂಬ ಸೆಕ್ಷುವಲಿ ತುಂಬ ಎಫೆಕ್ಟ್ ಆಗ್ತಿದ್ದಾರೆ. ಸೊ ದಟ್ಸ್ ಆಲ್ ಸ್ಟಾರ್ಟ್ಸ್ ಫ್ರಮ್ ಮೆಂಟಲ್ ಹೆಲ್ತ್. ಸೊ ಏನಿದೆ, ನಿಮಗೇನು ಪ್ರಾಬ್ಲಮ್ ಇದೆ, ನಿಮ್ಮ ಬಗ್ಗೆ ಯಾಕೆ ಈ ಥರ ಪ್ರಾಬ್ಲಮ್ ಇರೋದು, ಫಸ್ಟ್ ಸಾಲ್ವ್ ಇಟ್ ಔಟ್ ವಿದಿನ್ ಯೋರ್ ಸೆಲ್ಫ್. ನಿಮ್ಮ ಹತ್ರ ನಿಮ್ಮನ್ನು ನೀವು ಫೇಸ್ ಮಾಡೋ ತಾಕತ್ ಇಲ್ಲದಿದ್ದರೆ, ಇಫ್ ಯು ಡೋಂಟ್ ಹ್ಯಾವ್ ದ ಕಾನ್ಫಿಡೆನ್ಸ್ ಟು ಫೇಸ್ ಯೋರ್ ಸೆಲ್ಫ್, ದೆನ್ ಯು ಕೆನಾಟ್ ಫೇಸ್ ದ ವರ್ಲ್ಡ್, ಯು ಕೆನಾಟ್ ಫೇಸ್ ಯುವರ್ ಪಾರ್ಟ್ನರ್. ಆ್ಯಂಡ್ ಎಸ್ಪೆಷಲಿ ಪಾರ್ಟ್ನರ್ ಜೊತೆಗೆ ಒಂದು ಸಂಬಂಧ, ಅದನ್ನ ರ್ಯಾಪೋನ ಬಿಲ್ಡ್ ಮಾಡ್ಕೊಳ್ಳೋದು, ನಾಟ್ ಡೈರೆಕ್ಟ್ಲಿ ಜಂಪಿಂಗ್ ಇನ್ ಟು ಎಲ್ಲರ ಐ ಥಿಂಕ್ ಎವ್ರಿ ಒನ್ ಅರೌಂಡ್ ಅಸ್, ನಮ್ಮೆಲ್ಲರಿಗೂ ಎಲ್ಲರ ಒಳಗಡೆ ಒಂದು ಫ್ಲಾ ಇದ್ದೇ ಇದೆ. ಓಕೆ, ನೋ ಒನ್ ಇಸ್ ಪರ್ಫೆಕ್ಟ್. ಯಾರೋ ಒಬ್ಬರು ಅರ್ಧ ಗಂಟೆ ಮಾಡ್ತಿದ್ದಾರೆ ಅಂತ ನಮ್ಮನ್ನು ನಾವು ಕಂಪೇರ್ ಮಾಡ್ತಾ ಕೂತ್ಕೊಂಡ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ದ ಓನ್ಲಿ ಥಿಂಗ್ ದಟ್ ಯು ಹ್ಯಾವ್ ಟು ಡೂ ಇಸ್, ನಿಮ್ಮ ಪಾರ್ಟ್ನರ್ ಹತ್ರ ಫಸ್ಟ್ ಫೀಲ್ ಕಾನ್ಫಿಡೆಂಟ್ ಅಬೌಟ್ ಯೋರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಕಾನ್ಫಿಡೆಂಟ್ ಫೀಲ್ ಮಾಡಿದ್ರೆ ಮಾತ್ರ ಇಟ್ ಕ್ಯಾನ್ ವರ್ಕ್ ವಿತ್ ಯೋರ್ ಪಾರ್ಟ್ನರ್. ಸೆಕೆಂಡ್ ಥಿಂಗ್, ಆ ಪಾರ್ಟ್ನರಿಗೆ ಹೇಳೋ ಧೈರ್ಯ ಇಟ್ಕೊಳ್ಳಿ. ಇಫ್ ದಿಸ್ ಇಸ್ ದ ವೇ ದಿಸ್ ಇಸ್, ಇಟ್ಸ್ ಯು ಹ್ಯಾವ್ ಟು ಆಕ್ಸೆಪ್ಟ್. ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಪಾರ್ಟ್ನರಿಗೆ ನಿಮಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಬಿ ಓಪನ್ ಅಬೌಟ್ ಇಟ್, ವಾಟ್ ಎವರ್ ಇಟ್ ಇಸ್. ಥರ್ಡ್ ಥಿಂಗ್, ದ ಓನ್ಲಿ ಥಿಂಗ್ ಇಸ್ ದ್ಯಾಟ್ ನೀವು ಒಂದ್ಸರಿ ಹೇಳಾದ್ಮೇಲೆ ನಿಮಗೆ ಹಗುರ ಆಗೇ ಆಗ್ತೀರಾ. ಐ ಆಮ್ ಶ್ಯೂರ್ ಅಬೌಟ್ ಇಟ್. Once it's done, be mentally prepared for whatever is going to happen, because we need to know sexual activity ಅಥವಾ ಸೆಕ್ಸನ್ನು ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಎಷ್ಟು ಹೇಳ್ತೀವ, that's completely a act of pleasure. ನೀವು ಅದನ್ನು ಅನುಭವಿಸ್ಬೇಕಂದ್ರೆ ಇಲ್ಲಿ ಇರಬೇಕು. ದಿಸ್ ಇಸ್ ಸಮಥಿಂಗ್, ದ ಮೈಂಡ್ ಹ್ಯಾಸ್ ಟು ಬಿ ಫ್ರೀ. ಇಲ್ಲಿ ನೀವು ಯಾವುದೋ ಒಂದು ಸ್ಟ್ರೆಸ್ಸನ್ನು ಇಟ್ಕೊಂಡು, ಆಫೀಸ್ ಸ್ಟ್ರೆಸ್ಸನ್ನು ಇಟ್ಕೊಂಡು ನಾನು ಅಲ್ಲಿ ಪರ್ಫಾರ್ಮ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್. ನೀವು ಏನು ಅಂದ್ಕೊಳ್ತಿದ್ದೀರಾ, ಇಟ್ ವಿಲ್ ಬಿ ವರ್ಸ್ಟ್, ಯು ವಿಲ್ ಬಿ ಅ ಫೇಲ್ಯೂರ್. ಸೊ ಎವ್ರಿ ಟೈಮ್ everything cannot be successful, everything cannot be good. You have to accept that accept yourself and also the partner. Yes, accept both of you and accept the flaws too. ಎಲ್ಲ ಚೆನ್ನಾಗಿರೋ ಪ್ಲೇಟಲ್ಲಿ ಒಳ್ಳೆ ರೀತಿಯಲ್ಲಿ ಯಾವಾಗಲೂ ಬರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಕಮ್. accept how it is, accept the partner how she is, how he is, whatever it is. Sometimes ಆ ಕಡೆ ಈ ಕಡೆ ಆಗುತ್ತೆ, please don't judge them. One more thing, ಜಡ್ಜ್ಮೆಂಟ್ ಇಸ್ ಒನ್ ಮೋರ್ ಬಿಗ್ ಥಿಂಗ್ ದಟ್ ಪೀಪಲ್ ಆರ್ ಡೂಯಿಂಗ್. ನಾವು ತುಂಬ ಈಸಿಲಿ ಒಬ್ಬರನ್ನ ಜಡ್ಜ್ ಮಾಡಿಬಿಡ್ತೀವಿ. ಓ ಅವ್ರ ಬೆಡ್ಡಲ್ಲಿ ಚೆನ್ನಾಗಿಲ್ಲ, ಓ ಹಿಸ್ ಸೈಜ್ ಇಸ್ ಸೋ ಸ್ಮಾಲ್, ಓ ಈಸ್ ಲೈಕ್ ದಿಸ್ ಇಸ್ ವೆರಿ ಈಸಿ ಟು ಟಾಕ್. ಇಟ್ ಈಸ್ ವೆರಿ ಈಸಿ, ಬಟ್ ವೆನ್ ಯು ಬಿಕಮ್ ಅ ಫೇಲಿಯರ್ ಯು ಅಂಡರ್ಸ್ಟ್ಯಾಂಡ್ ದ ಆಪೋಸಿಟ್ ಪರ್ಸನ್. ಸೊ ಗೆಟ್ ಇನ್ ಟು ಹಿಸ್ ಶೂಸ್. ಸೆಕ್ಸುವಲ್ ಆಕ್ಟಿವಿಟಿ is not fun anymore. It is about pleasure. It's fun when you accept each other. ಅಂದರೆ ನೀವಿಬ್ಬರನ್ನ ಎಷ್ಟು ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ಆವಾಗ ಫನ್ ಆಗಿರುತ್ತೆ. ಬಟ್ ಒಬ್ರ ಬಗ್ಗೆ ಅವ್ರವ್ರ ಬಗ್ಗೆ ರೋಸ್ಟ್ ಮಾಡೋದಾಗ್ಲಿ ಫನ್ ಕಾಂಪಿಟೇಷನ್. ಎಸ್, ಇಟ್ ಇಸ್ ನಾಟ್. ಆ್ಯಂಡ್ ಇನ್ಸಲ್ಟಿಂಗ್ ದೆಮ್ ಇನ್ ದಟ್ ವೇ, ಆ ರೀತಿಯಲ್ಲಿ ನೀವು ಅವರನ್ನ ಆ ರೀತಿಯಲ್ಲಿ ಅವರನ್ನ ಕಾಮೆಂಟ್ ಮಾಡೋದಾಗ್ಲಿ, ಟೇಕಿಂಗ್ ಇಟ್ ಆಸ್ ಫನ್ ಡಸಂಟ್ ವರ್ಕ್ ವೆಲ್. ಸೊ ಇಟ್ ಈಸ್ ಅನ್ ಆ್ಯಕ್ಟ್ ಆಫ್ ರೆಸ್ಪೆಕ್ಟ್, ಇಟ್ಸ್ ಅನ್ ಆ್ಯಕ್ಟ್ ಆಫ್ ಪ್ಲೆಷರ್. ಅಂಡರ್ಸ್ಟ್ಯಾಂಡ್ ದಟ್ ವೆಲ್ ಆ್ಯಂಡ್ ಟಾಕ್ ವೈಸ್ಲಿ. ಯೋಚನೆ ಮಾಡ್ಕೊಂಡು ಮಾತಾಡಿ, ಬಿಕಾಸ್ ಎಷ್ಟೋ ಜನರಿಗೆ ಜಜ್ಮೆಂಟ್ ಪಾಸ್ ಮಾಡೋದು ತುಂಬ ಈಸಿ, ಬಟ್ the ones who are facing it go through depression also. Be in their shoes. Yes, exactly. Thank you so much. ಇದು ಈ ಹೊತ್ತಿನ ಇನ್ನೂನು ಬೇಕಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯವನ್ನು ಹೊತ್ಕೊಂಡು ಬರ್ತೀವಿ. ಅಲ್ಲಿ ತನಕ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ಮಾಹಿತಿ ಮನರಂಜನೆಯ ಸಂಚಿಕೆಗಳ ಸರಣಿ ಕಾಯ್ತಾ ಇರುತ್ತೆ. ನಮಸ್ಕಾರ.